ಇವತ್ತು ಶನಿವಾರ ನೆನ್ನೆದು ಸ್ವಲ್ಪ ಇಡ್ಲಿ ಇಟ್ಟಿತ್ತು, ಹಂಗಾಗಿ ಅದನ್ನೇ ಮಾಡ್ಕೊಂಡ್ಬಿಡೋಣ. ಇವತ್ತು ಮಕ್ಕಳಿಗೆ ಲಂಚ್ ಇಲ್ಲ ಅಂತ ಹೇಳಿ ಈ ತರ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಹಾಕಿ ಈ ತರ ಮಾಡ್ಕೊಂಡ್ರೆ ನೋಡೋದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವರು ಫೋನ್ ಮಾಡಿದ್ರು, ಬಂದು ಇಸ್ಕೊಂಡು ಹೋಗಿ ಹೇಳ್ವಲ್ಲ ಮೇಡಮ್ 15 ದಿನ ಆಯ್ತು ಅಂತ. ಹಂಗಾಗಿ ಓ ಹೌದಲ್ವಾ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅನ್ಬಿಟ್ಟು ಹೋಗಿ ಇಸ್ಕೊಂಡ್ ಬಂದೆ. ಹ್ಯಾಂಡ್ ವರ್ಕ್ ಮಾಡ್ಸಿಲ್ಲ, ಇಲ್ಲಿ ಮಿಷಿನ್ ವರ್ಕ್ ಮಾಡ್ಸಿದೀನಿ. ಪ್ಯಾರಟ್ ತರದ್ದು ತೋರಿಸ್ತೀನಿ ನಿಮ್ಗೆ. ಈ ತರ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಡೀಟೇಲ್ಡ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಂಗಾಗಿ ಇಸ್ಕೊಂಡ್ ಬಂದೆ ಹೋಗಿ. ಅದಾದ ನಂತರ ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಇವತ್ತು ಬೆಳಿಗ್ಗೆನೆ ಮಕ್ಕಳದು ಬೇರೆ ಡಿಮ್ಯಾಂಡ್, ಮೋಮೋಸ್ ಮಾಡ್ಕೊಡಮ್ಮ, ಇಲ್ಲ ಅಂದ್ರೆ ಪ್ಯಾನ್ ಕೇಕ್ ಮಾಡ್ಕೊಡು, ಏನಾದ್ರು ಒಂದು ಮಾಡ್ಕೊಡು, ಇವತ್ತು ಸ್ಯಾಟರ್ಡೆ ಅಲ್ವಾ ಅಂತ. ಸರಿ ಆಯ್ತು ಅಂತ ಅನ್ಬಿಟ್ಟು ನಾನು ಬದನೆಕಾಯಿಂದ ಒಂದು ಫ್ರೈ ಮಾಡೋಣ ಅಂತ ಅನ್ಬಿಟ್ಟು ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ. ಮನೆಯವರು ಬೇಗ ಬಾ ಅಂತ ಫೋನ್ ಮಾಡಿದ್ರು. ಸರಿ ಅಂತ ಅನ್ಬಿಟ್ಟು ಅಲ್ಲಿ ಕೆಲ್ಸಕ್ಕೆ ಹೋದೆ. ಅವರು ಬಂದಿರ್ಲಿಲ್ಲ ಇವತ್ತು, ಅಲ್ಲಿ ಲೇಸರ್ ಮಾಡೋರು. ಹಂಗಾಗಿ ಅದೇ ಕೆಲಸನ ನಾನೇ ಮಾಡೋಣ ಅಂತ ಅನ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ನನ್ಗಂತೂ ಕೆಲಸ ಮಾಡೋದಂದ್ರೆ ಒಂದ್ 2 ಹೊತ್ತು ಊಟ ಕೊಟ್ಬಿಟ್ಟು ಆರಾಮಾಗಿ ಕೆಲಸ ಮಾಡ್ಕೊಂಡಿರು ಅಂದ್ರೆ ಇದ್ಬಿಡ್ತೀನಿ. ನನ್ಗೆ ಅಷ್ಟು ಇಷ್ಟ ಕೆಲಸ ಮಾಡೋದು. ಹಂಗಾಗಿ ಕೆಲಸ ಎಲ್ಲ ಮುಗೀತು. ಮಧ್ಯಾಹ್ನ ಬಂದ ನಂತರ ಮಕ್ಕಳು ನಾನು ಎಲ್ಲ ಸೇರ್ಕೊಂಡು ಬೇಗ ಬೇಗ ಅಡಿಗೆ ಮಾಡಿ ಊಟ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.